ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನಮ್ಮ ಅಣ್ಣ ಮನೆಗೆ ನನ್ನ ಮಗ ಹೋಗಿಬಿಟ್ಟು ಅಲ್ಲಿ ನಾನು ಒಬ್ಬನೇ ಬಂದಿದ್ದೀನಿ ಅಂತ ಹೇಳಿಕೊಂಡು ಬಂದ. ಅದಾದಮೇಲೆ ನನ್ನ ಅಣ್ಣ ಮಕ್ಕಳು ಇಬ್ಬರು ಕೂಡ ಅವನ್ನ ಎತ್ಕೊಂಡು ನಾನು ನೀನು ಎತ್ಕೊ ಆ ಥರ ಇದು ಮಾಡ್ತಿದ್ರು. ಅವನಿಗೂ ಕೂಡ ತುಂಬಾ ಇಷ್ಟ ಅವ್ರ ಮನೆಗೆ ಹೋಗಿ ಆಟ ಆಡೋದಕ್ಕೆ. ಅಂದರೆ ಮಕ್ಕಳು ಜೊತೆ ಇರುವಾಗನೇ ಅಲ್ವಾ ಆಟ ಆಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಸೊ ಅದಾದಮೇಲೆ ನನ್ನ ತಂಗಿಯವ್ರಿಗೆ ಎಕ್ಸಾಮ್ ಇತ್ತು. ಸೊ ಅವ್ರು ಓದ್ಕೊಂಡು ಮುಗ್ದಿತ್ತು. ಅದಾದಮೇಲೆ ನಾವು 6:30ಗೆ ಹಂಗೆ ಲಾಸ್ಟ್ ಸಂಡೇ ವ್ಲಾಗ್ ಆಗಿರುತ್ತೆ ಇದು. ಆವಾಗ ಅವ್ರ ಮನೆಗೆ ಹೋಗಿದ್ವಿ. ಅವ್ರ ಎಕ್ಸಾಮ್ಗೆ ಓದ್ಕೊಂಡಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾಯಿದ್ರು. ಆವಾಗ ನಾವು ಹೋಗಿದ್ವಿ. ಆವಾಗ ನನ್ನ ಮಗನಿಗೆ ನನ್ನ ಸಿಸ್ಟರು ABCD ಬರ್ದು ತೋರಿಸು ಅಂತ ಹೇಳಿದ್ರೆ ಬರೆದು ತೋರಿಸ್ತಾ ಇದ್ದಾನೆ. ನೀವು ನೋಡ್ತಾ ಇರ್ಬೋದು ಅವನು ಯಾವ ರೀತಿ ತೋರಿಸ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಅವಳು ಯಾವ ಲೆಟರ್ ಹೇಳ್ತಾ ಇದ್ದಾಳೆ, ಯಾವ ಆಲ್ಫಾಬೆಟ್ನ ಹೇಳ್ತಾ ಇದ್ದಾಳೆ, ಸೊ ಆ ಒಂದು ಆಲ್ಫಾಬೆಟ್ನ ಅವಳು ಬರಿತಾ ಇದ್ದ ಅಂತಲೇ ಹೇಳ್ಬೋದು. ಅದಕ್ಕೆ ಅವಳು ಕ್ಲ್ಯಾಪ್ಸ್ ಮಾಡ್ತಾಯಿದ್ಲು. ಅವ್ನು ಬರಿತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಕ್ಲ್ಯಾಪ್ಸ ಮಾಡ್ತಾಯಿದ್ರೆ ಅವನಿಗೆ ಇನ್ನೂ ಜೋಶ್ ಬರುತ್ತೆ ಅದು ಬರೆಯೋದ್ರಲ್ಲಿ. ಅದಕ್ಕೋಸ್ಕರ ಅವಳು ಸೂಪರ್ ಅಂತ ಹೇಳಿಬಿಟ್ಟು ಕ್ಲ್ಯಾಪ್ಸ್ನ ಮಾಡ್ತಾಯಿದ್ಲು. ಇವಾಗ ನನ್ನ ಮಗ ABCD ಅದೆಲ್ಲವೂ ಕೂಡ ಬರಿತಾನೆ ಅಂತಲೇ ಹೇಳ್ಬೋದು. ಇವನ್ ಅವನಿಗೆ ನರ್ಸರಿಗೆ ಹಾಕಿದ್ದೀನಿ ನಾನು. ಬಟ್ ಅಲ್ಲಿ ತುಂಬಾ ಚೆನ್ನಾಗಿ ಅವನಿಗೆ ಎಜುಕೇಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ನನ್ನ ಸಿಸ್ಟರು ಅಂದರೆ ಸೋನಿ ನನ್ನ ಓನ್ ಸಿಸ್ಟರ್ ಬಂದು ಐಸ್ ಕ್ರೀಮ್ ತೊಗೊಂಡು ಬರೋಕ್ಕಂತ ಹೋಗಿದ್ಲು. ಸೊ ಅವಳು ಐಸ್ ಕ್ರೀಮ್ ತೊಗೊಂಡು ಬಂದು ಎಲ್ಲರೂ ಐಸ್ ಕ್ರೀಮ್ನ ತಿನ್ಕೊಂಡು ಆದಮೇಲೆ ಇಲ್ಲೊಂದು ಮಿನಿ ಗಾರ್ಡನ್ ಥರ ಮಾಡ್ಕೊಂಡಿದ್ದಾರೆ ನಮ್ಮ ಅಣ್ಣ ಅವರು. ಸೊ ಅದಾದಮೇಲೆ ನಮ್ಮ ಮನೇಲಿ ಲಾಸ್ಟ್ ವೀಡಿಯೋಸ್ ನೀವು ನೋಡಿದರೆ ಗೊತ್ತಾಗಿರುತ್ತೆ. ನಮ್ಮ ಮನೇಲೂ ಲವ್ ಬರ್ಡ್ಸ್ ಇತ್ತು ಅಂತ ಹೇಳಿಬಿಟ್ಟು. ಸೊ ಇವಾಗ ಅದನ್ನೆಲ್ಲ ಲವ್ ಬರ್ಡ್ಸ್ ಎಲ್ಲ ನಾವು ಬೆಕ್ಕೆಲ್ಲ ನೋಡಿಬಿಟ್ಟು ಒಂದೊಂದಾಗಿ ಮತ್ತು ಎಷ್ಟೊಂದು ಔಟ್ಸೈಡೆಲ್ಲ ಹಾರಿ ಹೋಯಿತು. ಸೊ ಅದೇ ನಮ್ಮ ಅಣ್ಣ ಮನೇಲಿ ಇಷ್ಟೊಂದು ಲವ್ ಬರ್ಡ್ಸ್ ಆಗಿದೆ. ಸೊ ಅವರು ಕೂಡ ಅವ್ರ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಬಟ್ ಇದಕ್ಕೆ ಯಾರಾದರೂ ನೋಡಿಕೊಂಡು ಕರೆಕ್ಟಾಗಿ ಇದಕ್ಕೆ ಊಟ ಅದೆಲ್ಲ ಹಾಕ್ತಾಯಿದ್ರೇ ಅದಕ್ಕೂ ಕೂಡ ಒಂದು ಸ್ವಲ್ಪ ಚೆನ್ನಾಗಿ ಅಂದರೆ ಚೆನ್ನಾಗಿ ಮೊಟ್ಟೆಗಳಿಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದಾದಮೇಲೆ ನಮ್ಮ ಅಣ್ಣ ಮನೇಲಿ ಒಂದು 10 to 12 ಲವ್ ಬರ್ಡ್ಸ್ ಇದೆ ಅಂತಲೇ ಹೇಳ್ಬೋದು. ನನ್ನ ಮಗ ನೋಡಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾರೆಟ್ ಅಂದರೆ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು. ಮತ್ತು ನವಣೆ ಅದು ಕೂಡ ಸಿಗುತ್ತಲ್ವ. ಸೊ ನವಣೆ ಮತ್ತು ತುಂಬ ಕೊತ್ತಂಬರಿ ಸೊಪ್ಪು ಅಂದರೆ ತುಂಬಾ ಇಷ್ಟ. ಅದೊಂದು ಕೊತ್ತಂಬರಿ ಸೊಪ್ಪಲ್ವಾ, ಅದು ಸ್ಟೆಮ್ ಇದೆ ಅಲ್ವಾ, ಸೊ ಅದಕ್ಕೆ ಕೊಟ್ಟರೆ ತುಂಬಾ ಇಷ್ಟ. ಅದು ನನ್ನ ಮಗ ಕೊಟ್ಟು ತಿನ್ನಿಸ್ತಾ ಇದ್ದ ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ಅವನು ಖುಷಿಗೆ ಯಾರಾದರೂ ಅಂದರೆ ನನ್ನ ಅಣ್ಣನ ಮಕ್ಕಳಿಬ್ಬರು ಖುಷಿ ಸಾನು ಅಂತ ಇದ್ದಾರೆ. ಸೊ ಅವ್ರನ್ನ ಯಾರಾದರೂ ಹೊಡೆದ್ರೆ ಅವನಿಗೆ ಇಷ್ಟ ಆಗಲ್ಲ. ಅದಕ್ಕೆ ಬಂದು ನನ್ನ ಸಿಸ್ಟರ್ ಹತ್ರ ಕಂಪ್ಲೇಂಟ್ ಹೇಳ್ತಿದ್ದಾಳೆ. ಮತ್ತು ಅವನು ಒಂದು ಕಡೆನೂ ಕೂತ್ಕೊಳ್ಳಲ್ಲ. ನಮ್ಮ ಅಣ್ಣ ಮನೆಗೆ ಹೋದರೆ ತುಂಬಾ ಓಡಾಡ್ತಾನೆ, ಅವ್ರಿಗೆಲ್ಲ ಹೊಡಿತಾನೆ ಅಂತಲೇ ಹೇಳ್ಬೋದು. ತುಂಬಾ ನಾಟಿ, ತುಂಬ ತೀಟೆ ಕೆಲಸ ಮಾಡ್ತಾನೆ ಅವನು. ಅಲ್ಲಿ ಹೋದರೆ ಎಲ್ಲರೂ ಅವನಿಗೆ ತುಂಬ ಪ್ರೀತಿ ಮಾಡ್ತಾರಲ್ವ. ಸೊ ಅದಕ್ಕೋಸ್ಕರನೇ ಅವನು ಯಾರ್ದು ಭಯ ಇಲ್ಲ, ಅವ್ರ ಅಪ್ಪದ ಭಯ ಮಾತ್ರನೇ ಅವನಿಗಿರೋದು. ಅಲ್ಲಿ ನನ್ನ ಸಿಸ್ಟ್ರು ಆಟ ಆಡಿಸ್ತಿದ್ದಾಳೆ. ಸೊ ಅವಳನ್ನ ಹಿಂದೆ ನೋಡಿ ಯಾವ ರೀತಿ ಓಡ್ಕೊಂಡು ಬರೋದು ಆ ರೀತಿ ಎಲ್ಲ ನಾಟಿ ಮಾಡ್ತಾಯಿದ್ದ. ಅದಾದಮೇಲೆ ನನ್ನ ಕಸಿನ್ ಸಿಸ್ಟರು ನಮಗೆಲ್ಲ ಟೀ ಮಾಡ್ಕೊಂಡು ಬಂದು ಒಂದು ಈವ್ನಿಂಗ್ 6:30, 7 o'clock ಆಗ್ತಾಯಿತ್ತು. ಅವರೆಲ್ಲ ಆ್ಯಕ್ಚುಲಿ ನಾವು ಹೋಗೋಕ್ಕಿಂತ ಮುಂಚೆ ಆಚೆ ಹೋಗಿಬಿಟ್ಟು ಏನಾದರೂ ಮಸಾಲೆ ಪುರಿ ಏನಾದರೂ ಆ ರೀತಿ ತಿನ್ನೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಂತೆ. ಅಷ್ಟರಲ್ಲಿ ನಾವು ಹೋಗಿದ್ವಿ. ಸೊ ಅದಕ್ಕೋಸ್ಕರನೇ ಸರಿ ನಾವು ಹೋಗಿದ್ದೀವಿ ಅಂತ ಹೇಳಿಬಿಟ್ಟು ಅವರು ಟೀ ಕಾಫಿ ಮಾಡಿದರು. ಅದನ್ನು ಕುಡ್ಕೊಂಡು ಸ್ವಲ್ಪ ಹೊತ್ತಾದಮೇಲೆ ನಾವು ಎಲ್ಲರೂ ಕೂಡ ಒಂದು ಮಸಾಲೆ ಪುರಿ, ಬೇಡ್ಪುರಿ ಆ ರೀತಿ ತಿನ್ನೋಕ್ಕೆ ಔಟ್ಸೈಡ್ ಹೋದ್ವಿ. ಸೊ ಎಲ್ಲರೂ ರೆಡಿ ಆಗ್ತಿದ್ದೀವಿ. ನನ್ನ ಸಿಸ್ಟರ್ ನೋಡಿ ಯಾವ ರೀತಿ ಅವಳು ಚಿಕ್ಕವಳು, ನಮ್ಮ ಅಣ್ಣನ ಮಗಳು ಚಿಕ್ಕವಳು, ಅವನಿಗೆ ಸ್ಲಿಪ್ಪರ್ ಹಾಕೋದು, ಅವನಿಗೆ ಕರ್ಕೊಂಡು ಹೋಗೋದು, ಅವನಿಗೆ ಕೈ ಹಿಡ್ಕೊಳ್ಳೋದು, ಅವನು ಅವಳನ್ನ ಬಿಟ್ಟಿರಲ್ಲ, ಇವನು ಅವಳನ್ನ ಬಿಟ್ಟು ಇರಲ್ಲ ಅಂತಲೇ ಹೇಳ್ಬೋದು. ಸೊ ನಾವು ಇಷ್ಟೇ ಜನ ಎಲ್ಲರೂ ಹೋಗ್ತಾಯಿದ್ದೀವಿ ಪಾನಿಪುರಿ ಏನಾದರೂ ತಿನ್ನೋಣ ಅಂತ ಹೇಳ್ಬಿಟ್ಟು. ಇಲ್ಲೇ ಮನೆ ಹತ್ರನೇ ಇರೋದ್ರಿಂದ ವಾಕೇಬಲ್ ಆಗಿ ಇದೆ ಅಂತ ಹೇಳ್ಬಿಟ್ಟು ಇಲ್ಲೇ ಮನೆ ಹಿಂದೆನೇ ಇದೆ ಅಂತ ಹೇಳ್ಬಿಟ್ಟು ಹೋದ್ವಿ. ಪ್ರತಿಯೊಬ್ಬರು ಒಂದೊಂದು ವೆರೈಟೀಸ್ನ ತೊಗೊಂಡಿದ್ವಿ. ಅದೇ ನನ್ನ ಮಗಾಗಿ ಫುಲ್ ನಿದ್ದೆ ಬರ್ತಾಯಿತ್ತು. ಅವನು ಏನೂ ತಿನ್ನಲಿಲ್ಲ. ನಾವು ಬೇಡ್ಪುರಿ, ಮಸಾಲೆ ಪೂರಿ, ಪಾನಿಪುರಿ, ದಹಿಪುರಿ ಎಲ್ಲವೂ ಕೂಡ ತೊಗೊಂಡಿದ್ವಿ. ಎಲ್ಲರೂ ಸೇಮ್ ತೊಗೊಳೋದು ಬೇಡ ಅಂತ ಹೇಳಿಬಿಟ್ಟು ಇಲ್ಲೂ ಕೂಡ ನಾವು ಎಲ್ಲರೂ ಡಿಫ್ರೆಂಟಾಗಿ ವೆರೈಟೀಸ್ನ ತೊಗೊಂಡಿದ್ವಿ. ಸೊ ಇಲ್ಲಿ ಮಾತ್ರ ತುಂಬಾ ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ಬೋದು.
ನಾವಿರೋ ಏರಿಯಾದಲ್ಲಿ ತುಂಬಾ ಟೇಸ್ಟಿಯಾಗಿ ಕೂಡ ಮಾಡ್ತಾರೆ ಮತ್ತು ಹೊಟ್ಟೆ ತುಂಬುವಷ್ಟು ಕೂಡ ಕೊಡ್ತಾರೆ. ನಾವು ಕೊಡೋ ಅಮೌಂಟ್ಗೆ ವರ್ತ್ ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ಮನೆಗೆ ಬಂದಾದಮೇಲೆ ಇವ್ರದ್ದು ಡ್ಯಾನ್ಸಿಂಗ್ ಸ್ಟಾರ್ಟ್ ಆಯಿತು. ಸೊ ನನ್ನ ಅಣ್ಣನ ಮಗಳು ಮತ್ತು ನನ್ನ ಮಗ ನೋಡಿ ಯಾವ ರೀತಿ ಡ್ಯಾನ್ಸ್ ಆಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಇವರಿಬ್ಬರು ಸಾಂಗ್ಸ್ನ ಸೆಲೆಕ್ಟ್ ಮಾಡಿಬಿಟ್ಟು ಹಾಕ್ತಾಯಿದ್ದಾರೆ. ಸೊ ಇವರು ಡ್ಯಾನ್ಸಿಂಗ್ನ ಮಾಡ್ತಿದ್ದಾರೆ. ಸೊ ಅದಾದಮೇಲೆ ಅವ್ನಿಗೆ ಆಟ ಆಡ್ಕೊಳ್ಳುವಾಗ ಅವ್ನಿಗೆ ಕೈಗೇನೋ ಸಡನ್ನಾಗಿ ತಗುಲಿತು. ಸೊ ಅದಕ್ಕೆ ನನ್ನ ತಂಗಿ ನೋಡಿ ಯಾವ ರೀತಿ ಕೇರ್ ಮಾಡ್ತಿದ್ದಾಳೆ ಅಂತ ಅವನಿಗೆ ಪೌಡ್ರೆಲ್ಲ ಹಾಕಿ ಕೇರ್ನ ಮಾಡ್ತಾಯಿದ್ಲು. ಸೊ ಅದಾದಮೇಲೆ ಅಲ್ಲಿಂದ ನೈಟು 10:30ಗೆ ನಾವು ನಮ್ಮ ಮನೆಗೆ ಬಂದ್ವಿ. ಅಲ್ಲಿಂದ ಅಷ್ಟೊತ್ತವರೆಗೂ ಆಟ ಆಡ್ತಾಯಿದ್ದೆ, ನಿದ್ದೆ ಕೂಡ ಮಾಡಿಲ್ಲ. ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನು ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.